ತಮ್ಮ ಓವರಾಲ್ ತುಂಬ ಚೆನ್ನಾಗಿ ನೀವೆಲ್ಲವನ್ನು ಪ್ರಸ್ತಾಪ ಮಾಡಿದ್ರಿ ಎಲ್ಲ ವಿಷಯಗಳನ್ನು. ಈಗ ಇಲ್ಲಿ ಸೋಲುಂಟಾಗಿದೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಂತೂ ಸೋಲಾಗಿದೆ ಬಾಗಲಕೋಟೆಯಲ್ಲಿ. ಇದರಲ್ಲಿ ಸಮರ್ಥ ಶಾಮನೂರು ಗೆಲುವನ್ನು ಸಾಧಿಸಬಹುದು ಅನ್ನೋ ಸದ್ಯ ಮಾಹಿತಿ ಇದೆ. ನಾಟ್ ಎಟ್ ಡಿಕ್ಲೇರ್ಡ್. ಏನು ವಾಟ್ ಇಸ್ ದ ಟೇಕ್ ಅವೇ? ನೀವೇನು ಆಘಾತ ಆಗಿದೆ ಅಂತೀರಾ ಅಥವಾ ನಿಮ್ಮ ಪಾತ್ರನೇ ಇಲ್ಲ ಅಂತೀರಾ? ಇಲ್ಲ ಸರ್, ಇದನ್ನ ಸೋಲ್ ಅಂತ ನಾವು ಅನ್ಕೊಳ್ಳೋದೇ ಇಲ್ಲ. ನೋಡಿ, ಸೋಲು ಯಾವಾಗ ಅಂತ ಹೇಳಿದ್ರೆ ನಮ್ಗೆ ಅದನ್ನ ರೆಸಿಸ್ಟು ಮಾಡೋಕ್ಕಾಗಲ್ಲ, ನಾವು ಫೈಟು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಸೋಲು. ಆದರೆ ಇಲ್ಲಿ ನಾವು ಕೊಟ್ಟಿರೋಂಥ ಫೈಟ್ ಏನಿದೆಯಲ್ವಾ, ಇದು ಯಾವುದೇ ಗೆಲುವು ಏನು ಕಡಿಮೆ ಇಲ್ಲ ಸರ್. ಇಲ್ಲಿ ಎಂಡ್ ರಿಸಲ್ಟ್ ಎಸ್ ವಿನ್ ಆರ್ ಲೂಸ್ ಅಂತ ಆಪ್ಷನ್ ಅಂತ ಅಂದ್ರೆ ಎಸ್ ವಿ ಹ್ಯಾವ್ ಮೇಟ್ ಆಫ್ ಲಾಸ್ಟ್ ಎಲೆಕ್ಷನ್ಸ್ ಅಂತ ಇರ್ಬೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಸೋತಿದೀವ ಅಂತ ತಗೊಂಡಾಗ ಯಾವುದೇ ಕಾರಣಕ್ಕೂ ನಾವು ಸೋತಿಲ್ಲ, ಗೆದ್ದಿದ್ದೀವಿ ಅಲ್ಲ. ಯಾಕೆ ಕೇಳಿಸ್ಕೊಳ್ಳಿ, ಯಾಕೆಂದ್ರೆ ನಿಮಗೆ ಆಡಳಿತ ಪಕ್ಷ ಇದ್ಕೊಂಡು ಅವ್ರ ಅಗೇನ್ಸ್ಟ್ ಅಲ್ಲಿ ಇಷ್ಟೆಲ್ಲ ನಿಂತ್ಕೊಂಡ್ರು ನಾವು ಇಷ್ಟು ಟಫ್ ಕಾಂಪಿಟೇಷನ್ ಕೊಟ್ಟಿದೀವಿ, ಮಾರ್ಜಿನ್ ಕಡಿಮೆ ಇದೆ ಅಂತ ಹೇಳಿದಾಗ ಅದು ಒಂದು ಗೆಲುವು ಅಂತ ನಾವು ಹೇಳ್ತೀವಿ. ಬಟ್ ನಮ್ಗೇನಂದ್ರೆ ಇದ್ರ ಎಲ್ಲಾದ್ರಿಂದ ನಾವು ರಿಕ್ವೆಸ್ಟ್ ಏನ್ ಕೇಳ್ಕೊಂತದ್ದು, ಕಾಂಗ್ರೆಸ್ ಅವ್ರಿಗೆ ಇದು ಈ 2 ಎಲೆಕ್ಷನ್ಸ್ ಮುಗಿತು, ಬೈ ಎಲೆಕ್ಷನ್ಸ್ ಅಂತ ಇಟ್ಕೊಳ್ಳೋಣ. ಅಟ್ಲೀಸ್ಟ್ ಈಗಲಾದ್ರೂ ನಿಮ್ಮ ಸರ್ಕಾರ ಏನಾದ್ರು ಅಭಿವೃದ್ಧಿ ಕಡೆ ನೋಡ್ತೀರಾ, ಅಥವಾ ಈಗಲಾದ್ರೂ ಏನಾದ್ರು ಡಿ ಸಿ ಎಂ ಅಥವಾ CM ಎಲ್ಲ ಕುತ್ಕೊಂಡು ಆಡಳಿತ ನಡೆಸ್ತೀರಾ ನಿಜವಾಗ್ಲೂ ಅನ್ನೋಂಥದ್ದು ನೆಕ್ಸ್ಟ್ ಪ್ರಶ್ನೆ ನಮಗೆ. ಓಕೆ, ಈ ಪ್ರಶ್ನೆ ನಿಮಗೂ ಕೂಡ ಪ್ರಶ್ನೆ ಇದ್ದೇ ಇರುತ್ತೆ. ಎಸ್, ಲೆಟ್ಸ್ ಗೋ ಫಾರ್ ಗೆಸ್ಟ್. ಓಕೆ, ಥ್ಯಾಂಕ್ ಯು ರಿಷಿಕ್ ವೆಹನ್ ಅವರೇ, ನಮ್ಮ ಜೊತೆ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಫೈನ್. ಎಸ್, ಭಾರತೀಯ ಜನತಾ ಪಕ್ಷದ ವಕ್ತಾರರು ಲೋಹಿತ್ ಅವರು ಇದ್ದಾರೆ, ನಮ್ಮ ಜೊತೆ ಇರ್ತಾರೆ ಇನ್ನೂ ಸ್ವಲ್ಪ ಸಮಯ. ಓಕೆ, ಈಗ ದೇಶ ಸಾರ್ವತ್ರಿಕ ಚುನಾವಣೆ ಎದುರಿಸುವಾಗ, ಲೋಕಸಭಾ ಚುನಾವಣೆ ಅಂತ ಹೇಳಿದಾಗ ಭಾರತೀಯ ಜನತಾ ಪಕ್ಷ ತನ್ನ ಒಂದು ಗೆಲುವಿನ ಕೇಕೆ ಹಾಕೊಂಡು ಬಂದಿದೆ ಇಲ್ಲಿವರೆಗೂ. ಹೌದು. ಆದರೆ ಈಗ ನಮ್ಮ ರಾಜ್ಯದ ಈ ಉಪಚುನಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ನೀವು ಕೂಡ ಅಷ್ಟೇ ದೊಡ್ಡದಾಗಿ ಪ್ರಚಾರವನ್ನು ಕೂಡ ಮಾಡಿದ್ದಿದೆ. ಎಲ್ಲಿ ವಿಫಲ ಆಯಿತು, ಎಲ್ಲ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ತಮಗೆ? ಯಾವುದೇ ಚುನಾವಣೆ ಆದ್ರೂ ಸಹ ನಾವು BJP ಒಂದು ಬಾರಿ ಗಂಭೀರವಾಗೇ ತಗೊಳ್ತೀವಿ. ಎಲ್ಲ ಪ್ರಕ್ರಿಯೆಯಲ್ಲೂ ಸಹ ನಾವು ಕಾರ್ಯಕರ್ತರು ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಒಂದು ಬಾಗಲಕೋಟೆನಲ್ಲಿ ನಮಗೆ ಒಂದು ಭರವಸೆ ಇತ್ತು, ಒಂದು ನಂಬಿಕೆ ಇತ್ತು. ಅಲ್ಲಿ ಜನ ದಾವಣಗೆರೆಯಲ್ಲಿ ಇತ್ತು, ಆದರೆ ಸ್ವಲ್ಪ ಮಾರ್ಜಿನ್ ತಿನ್ ಮಾರ್ಜಿನಲ್ಲಿ ಗೆಲುವು ಸಾಧನೆ ಮಾಡುವಂಥ ಅವಕಾಶ ಇದೆ. ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ. ಆಮೇಲೆ ಈ ಶಾಮನೂರು ಶಿವಶಂಕರಪ್ಪ ಅವರ ಬಾಹುಳ್ಯ ನೋಡಿ ಹೆಂಗಾಗಿದೆ ಅಂದ್ರೆ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಂತ ಹೇಳೋಂಗಾಗಿದೆ. ಹೌದು, ಡೆಫಿನೆಟ್ಲಿ. ಅಲ್ಲಿ ಯಾಕಂದರೆ ಅವರು ಇದುವರೆಗೂ ಸಹ ನಮ್ಮ ಪಕ್ಷನ ಇನ್ನೂ ಒಪ್ಕೊಂಡಿಲ್ಲ. ನಾವು ಸಾಕಷ್ಟು ಪ್ರಯಾಸ ಮತ್ತು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಆ ಸಮುದಾಯಕ್ಕೆ ಅತಿ ಹೆಚ್ಚು ಒಂದು ಅನುದಾನ ಆಗಿರ್ಬೋದು, ಸಾಕಷ್ಟು ಯೋಜನೆಗಳು ನಮ್ಮ ಮಾನ್ಯ ಶ್ರೀ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ನೀಡಿದ್ದಾರೆ. ಅದು ಅವರು ಅರ್ಥ ಮಾಡ್ಕೊಳ್ಳೋದು ಅಥವಾ ನಾವು ತಲುಪಿಸೋ ಅಂಥದ್ರಲ್ಲೂ ಸಹ ಇನ್ನೂ ಹಿನ್ನಡೆ ಆಗಿರ್ಬೋದು. ಅದು ಮುಂದಿನ ದಿನಗಳಲ್ಲಿ ಅದರಲ್ಲೂ ಸಹ ಪರಿವರ್ತನೆ ಮತ್ತು ಬದಲಾವಣೆ ಆಗೋ ಸಾಧ್ಯತೆ ಇದೆ. ಅಲ್ಪಸಂಖ್ಯಾತರು ಸಹ ಹೆಚ್ಚಿನ ರೀತಿ ನಮ್ಮ ಪಕ್ಷಕ್ಕೆ ಏನು ಅವರ ಒಂದು ಸಹಕಾರ, ಬೆಂಬಲ ಮತ್ತು ಇದ್ದೇ ಇರುತ್ತೆ ಅಂತ ಒಂದು ನಂಬಿಕೆ, ಒಂದು ಆಶಾವಾದ. ಇಲ್ಲಿ ದಾವಣಗೆರೆಯಲ್ಲಿ ಸ್ವಲ್ಪ ನಾವು ಒಂದು ಸಮಾಧಾನ ಇಲ್ಲಿ ತನಕ ಆಗಿರೋ ಅಂಥ ಒಂದು ಬೆಳವಣಿಗೆ ನೋಡಿದ್ರೆ ಕಳೆದ ಬಾರಿಗಿಂತನೂ ಹೆಚ್ಚಿನ ಒಂದು ಪೂರಕವಾಗಿ ಅಲ್ಲಿ ಮತದಾರರು ನಮಗೆ ನೀಡಿದ್ದಾರೆ. ಇನ್ನೂ ಸಹ ನಮಗೆ ಹೆಚ್ಚಿನ ಒಂದು ಆತ್ಮವಿಶ್ವಾಸ ತಂದುಕೊಟ್ಟಿದ್ದಾರೆ ದಾವಣಗೆರೆ ದಕ್ಷಿಣದ ಮತದಾರರು ಅಂತಲೇ ನಾನು ಹೇಳ್ಬೋದು. ಏನೇ ಆದ್ರೂ ಸಹ ಒಂದು ತಿನ್ ಮಾರ್ಜಿನಲ್ಲೇ ಯಾರೇ ನಮ್ಮ BJP ಅಭ್ಯರ್ಥಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು ಒಂದು ನಿರ್ಧಾರ ಆಗೋಂಥದ್ದಿದೆ ಅಷ್ಟೇ. ವೆರಿ ತಿನ್ ಮಾರ್ಜಿನ್, ತುಂಬ ದೊಡ್ಡ ಮಟ್ಟದ ಒಂದು ಅಂತರ ಏನಿರಲ್ಲ ಅಲ್ಲಿ. ಮುಂದಿನ ದಿನಗಳಲ್ಲಿ ನಾವು ಸಂಘಟನಾತ್ಮಕವಾಗಿ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಯಾವಾಗಲೂ ಇದ್ದದ್ದೇ. ಎಸ್, ಈಗ ಗೆಲುವನ್ನು ಸಾಧಿಸಿದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಬಾಗಲಕೋಟೆಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ ಉಮೇಶ್ ಮೇಟಿ ಅಶ್ವವೇಗ ನ್ಯೂಸ್ಗೆ ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಾಗಿದೆ. ಈ ಗೆಲುವಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇವರು ಏನು ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ. ಇಲ್ಲಿ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ. ಈಗ ನಾನು ಅವರನ್ನು ಮಾತಾಡೋ ಪ್ರಯತ್ನ ಮಾಡ್ತಿದ್ದೀನಿ. ಈಗ ಉಮೇಶನ
ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೆಟ್ಟಿ ಅವರು ನಮ್ಮ ಮುಂದಿದ್ದಾರೆ. ಬನ್ನಿ ಅವರು ಯಾವ ತರ ಒಂದು ವಿಜಯೋತ್ಸವ ಆಚರಿಸಿಕೊಳ್ಳುತ್ತಾರೆ ಮತ್ತು ಅವ್ರು ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್ ಈಗ ನೀವು ಈ ನಿಮ್ಗೆ ಗೆಲುವಿನ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಎಲ್ಲ ಬಾಲ್ಗುಡ ಮತಕ್ಷೇತ್ರದ ಮತದಾರ ಬಾಂಧವರು ಹಣೆ ಮುಡಿದು ಅವ್ರಿಗೆ ಗೆಲುವು ಇದು. ಎಲ್ಲ ಕಾರ್ಯಕರ್ತರು ನಮ್ಮ ಮತದಾರ ಪ್ರಭುಗಳು ಅವ್ರಿಗೆ ಈಗ ನಿಮ್ಮ ತಂದೆಯವ್ರ ನಂತರ ನೀವು ಅವ್ರ ಸ್ಥಾನವನ್ನು ತುಂಬಾಕತ್ರಿ. ನಿಮ್ಮ ತಂದೆಯವ್ರು ಮಾಡಿರುವಂತ ಅಭಿವೃದ್ಧಿ ಕಾರ್ಯಗಳಾಗಲಿ ನೀವು ಎಲ್ಲ ಯಾವ ತರ ಮಾಡ್ಬೇಕು ಏನಂತ ನೀವು ಯೋಚನೆ ಮಾಡ್ಕೊಂಡಿರ್ಬೋದು? ಅವರು ಮಾಡಿದ ಕೆಲಸಗಳು ಅರ್ಧಕ್ಕೆ ನಿಂತಿದ್ದಕ್ಕೆ ಎಲ್ಲವೂ ಮುಂದುವರ್ಸ್ಕೊಂಡು ಹೋಗಕ್ಕೆ ಜನ ಮತದಾರ ಪ್ರಭುಗಳು ನನ್ನ ಆಯ್ಕೆ ಮಾಡಿದ್ದಾರೆ. ಈಗ ಮುಂದೆ ನೀವು ಯಾವ ತರ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನು ಹಾಕೋಬೇಕು ಮಾಡಿದ್ರಿ? ಯಾವ ತರ ನೀವು ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ರಿ ಮತ್ತೆ ಈ ವಿಧಾನಸಭೆಗೆ ಪ್ರವೇಶ ಮಾಡ್ತಿದ್ರಿ? ನಿಮಗೆಲ್ಲ ಏನ್ ಅನಿಸ್ತಾ ಇದೆ? ಏನೆಲ್ಲ ಮಾಡ್ಬೇಕಂತ ನಿಮ್ಗೆ ವಿಚಾರಗಳು? ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕಂತ ಜನ ಆಯ್ಕೆ ಮಾಡಿದ್ದಾರೆ. ಬಾಗಲಕೋಟೆ ಅಭಿವೃದ್ಧಿ ಮಾಡ್ತೀವಿ. ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಆಗ್ಬೇಕು. ಯಾವ್ದಕ್ಕೆ ಮಾರ್ಕೆಟ್ ಇದೆ ಅದನ್ನ ಮಾಡ್ಬೇಕು. ವಾಣಿಜ್ಯ ತರಬೇಕು. ಹಿಂಗಾಗಿ ಎಲ್ಲ ಕೂತು ಚರ್ಚೆ ಮಾಡಿಬಿಟ್ಟು ಎಲ್ಲ ಜೊತೆ ಹಿರಿಯರ ಜೊತೆ ಚರ್ಚೆ ಮಾಡಿಬಿಟ್ಟು ಒಳ್ಳೆ ಕೆಲಸ ಮಾಡೋದು. ಈ ಚುನಾವಣೆಯಲ್ಲಿ ಬಿಜೆಪಿ ಒಂದು ಆರೋಪ ಮಾಡಿದ್ದಾರೆ, ಹಣ ಮತ್ತು ಅಧಿಕಾರ ದುರುಪಯೋಗದಿಂದಾಗಿ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅಲ್ರಿ, ನಮ್ ತಂದೆ ಮಾಡಿದ ಕೆಲಸಗಳು ಅರ್ಧಕ್ಕೆ ನಿಂತಿದ್ದಕ್ಕೆ ಮುಂದುವರಿಸ್ಬೇಕಂತ ಮಾಡಿದೆವು. ಮೆಡಿಕಲ್ ಕಾಲೇಜು ಪೂಜೆ ಮಾಡ್ಬೇಕು ನಮ್ ತಂದೆ ಇದ್ರು. ಆ ಡೇಟ್ ನಮ್ ತಂದೆ ಫಿಕ್ಸ್ ಮಾಡಿದ್ರು. ಆ ಕಾಲಕ್ಕೆ ಮರಣ ಆಯ್ತು. ಈ ಚುನಾವಣೆಗಂತೂ ಮೆಡಿಕಲ್ ಕಾಲೇಜ್ ಪೂಜೆ ಮಾಡಿದ್ರು. ಅದೆಲ್ಲ ಸುಳ್ಳು, ಅವ್ರು ಹೇಳೋದು ಸುಳ್ಳು. ಈಗ ನಿಮಗ ಇನ್ನೊಂದು ಅವ್ರು ಆರೋಪ ಮಾಡ್ತಾರೆ, ಏನೋ ಸರಿಯಾಗಿ ಮಾತನಾಡಕ್ ಬರಲ್ಲ, ನೀವು ವಿಧಾನಸಭೆಯಲ್ಲಿ ಯಾವ ತರ ಮಾತಾಡ್ತೀರಿ, ಜನರ ಸಮಸ್ಯೆ ಬಗ್ಗೆ ಯಾವ ತರ ಕೇಳ್ತೀರಿ? ಯಾರು ತೀರ್ಕೊಂಡವ್ರ ತಂದೆ ನೆನಪು ಬಂದ್ರೆ ತಂದೆ ಯಾರು ತೀರ್ಕೊಂಡಾಗ ಏನ್ ಮಾತಾಡ್ಬೇಕು ಅನ್ನೋದು ತಿಳ್ಕೊಂಡ್ ಮಾತಾಡಂತ ಹೇಳಿದ್ರು. ಇದು ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತ ಉಮೇಶ್ ಮೇಟಿ ಅವರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ. ಈಗೂ ನಮ್ ತಂದೆ ನೆನಪು ನಮ್ಗೆ ಒಳಗೆ ಬರುತ್ತೆ. ನವೆಂಬರ್ 4 ಇವತ್ತು 4ನೇ ತಾರೀಕು. ನಮ್ ತಂದೆ ಬಿಟ್ಟು ಒಂದ್ ಕ್ಷಣ ಇರ್ತಿದಿಲ್ಲ ನಾವು. ಅವ್ರಿಗೆ ನಾವೇನು ಈಗೂ ನಮ್ ತಂದೆ ಕೇರಿ ಈಗೂ ಒಳಗೆ ಬರ್ತಾರೆ. ಇದು ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಗಳಿಸಿರುವಂತ ಉಮೇಶ್ ಮೇಟಿ ಅವರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ. ಎಷ್ಟು ಮತಗಳು ಬಂದಿದ್ದಾವೆ ಅನ್ನೋದು ನೋಡ್ತಾ ಇದ್ವಿ. ಆದ್ರೆ ರಿಯಲ್ ಟೈಮ್ ವೋಟ್ ಶೇರಿಂಗ್ ನ ನಿಮ್ಮ ಅಶ್ವವೇಗ ನ್ಯೂಸ್ ಪ್ರಸ್ತುತಪಡಿಸ್ತಾ ಇದೆ. ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. 39.70% ಫಾರ್ ಬಿಜೆಪಿ, 48.98 ಆಲ್ಮೋಸ್ಟ್ 49% ಅಂತ ಹೇಳ್ಬೋದು ಕಾಂಗ್ರೆಸ್ ಪರವಾಗಿ ವೋಟ್ ಶೇರ್ ಆಗಿದೆ, ಮತ ಹಂಚಿಕೆ ಆಗಿದೆ. ತಾವು ಗಮನಿಸ್ತಾ ಇದ್ದೀರಿ. ರಿಯಲ್ ಟೈಮ್ ವೋಟ್ ಶೇರ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಈಗ 1:24 ಈ ಸಮಯದಲ್ಲಿ ಸದ್ಯದ ಟ್ರೆಂಡ್ ಯಾವ ರೀತಿ ಇದೆ? ಗೆಲುವು ಸೋಲು ಆಯಿತು, ಎಷ್ಟು ಮತಗಳನ್ನು ಪಡೆದಿದ್ದಾರೆ ಅಂತ ಆಯಿತು. ಆದರೆ ಆ ವೋಟ್ ಶೇರಿಂಗ್ ಯಾವ ಪಕ್ಷದವರಿಗೆ ಎಷ್ಟು ಪರ್ಸೆಂಟೇಜ್ ಮತಗಳು ಇಲ್ಲಿ ಹಂಚಿಕೆಯಾಗಿದ್ದಾವೆ, ರಿಯಲ್ ಟೈಮ್ ವೋಟ್ ಶೇರ್ ಆಗಿದೆ ಅನ್ನೋದನ್ನು ನಾವು ನಿಮಗೆ ಇಲ್ಲಿ ನಿಖರವಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಓಕೆ, ಎಸ್, ಈ ಬಾರಿ ಈ ಚುನಾವಣೆ ಇಷ್ಟು ದೊಡ್ಡ ಮಟ್ಟದ ಸದ್ದಿಗೆ ಕಾರಣ ಆಯ್ತಲ್ಲ, ಅದು ಯಾವ ಉಪಚುನಾವಣೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯಾವ ವಿಷಯ ಇರುತ್ತೋ ಅದು ಟ್ರೆಂಡಿಂಗಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಇರೋದು. ಆದರೂ ನಿಮ್ಗೆ ಎಲ್ಲ ಅನ್ನಿಸ್ತು, ನೀವು ಗೆಲುವಿನ ಹೊಸ್ತಿಲಲ್ಲಿ ಎಲ್ಲೋ ಎಡುವಿದ್ರಿ ಅಂತ ಅನ್ಸುತ್ತಾ ಬಾಗಲಕೋಟೆ ಚುನಾವಣೆಗೆ ಸಂಬಂಧಪಟ್ಟಂಗೆ? ಸರ್, ಬಾಗಲಕೋಟೆ ಚುನಾವಣೆ ನಮಗೆ ಈಗ ದಾವಣಗೆರೆದಾದ್ರೆ ಅದೇ ನುಂಗಿಕೊಂಡ್ಬಿಡ್ತು. ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಮತದಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೋಟ್ ಟಿಕೆಟ್ ವಿಚಾರಕ್ಕೆ ಅದೊಂದು ದೊಡ್ಡ ಬೇರೆ ರೂಪವನ್ನು ಪಡೆದುಕೊಳ್ತು. ಆದರೆ ಬಾಗಲಕೋಟೆಯಲ್ಲಿ ಯಾವ ವಿಚಾರದಲ್ಲಿ ನೀವು ಹಿಂದೂ ಉಳಿದ್ರಿ ಅಂತ ಅನ್ನಿಸ್ತು? ಇದು ಬಾಗಲಕೋಟೆ ಆಗಿರೋಂಥ 21,000 ಚಿಲ್ಲರೆ ಏನು ಅಂತರ ಇದೆ, ಅದು ನಿಜವಾಗ್ಲೂ ಆಶ್ಚರ್ಯ ತರೋಂಥದ್ದಾಗಿದೆ. ನಮಗೆ ನಿಜವಾಗ್ಲೂ ಕಾಡ್ತಾ ಇದೆ, ಯಾಕಿಷ್ಟು ಅಂತರ ಆಯಿತು, ಅಥವಾ ನಮಗೆ ಸೋಲ್ನೇ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಬಟ್ ಆಗಿದೆ, ಅದನ್ನು ಒಪ್ಕೊಳ್ಳೇಬೇಕಾದಂಥ ವಾಸ್ತವ. ಸೊ ಅಲ್ಲಿ ಇದ್ದಂಥ ವಾತಾವರಣ ನಾವೆಲ್ಲ ಗಮನಿಸಿದಾಗ ಅಲ್ಲಿ ಯಾವುದೇ ರೀತಿಯಲ್ಲೂ ಸಹ ಬಿಜೆಪಿಗೆ ವೇವ್ ಇತ್ತು. ಅಲ್ಲಿ ಹಿಂದುತ್ವದಾಗಿರ್ಬೋದು ಅಥವಾ
ಅಲ್ಲಿ ಎಲ್ಲರೂ ಸೇರಿ ಕಲೆಕ್ಟಿವ್ ಲೀಡರ್ಶಿಪ್ Correct. ಮಾಡಿದಂಥದ್ದು. ಇವತ್ತು ಏನು Even, ಯತ್ನಾಳ್ ಅವರು ಕೂಡ ಅಲ್ಲಿ ಯತ್ನಾಳ್ ಸಹ ವೈಯಕ್ತಿಕ ಸಂಬಂಧ ಇಟ್ಕೊಂಡು ಚರಂತಿ ಮಠರು ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ಅವರು ಸಹ ಪ್ರಚಾರಕ್ಕೆ ಬಂದರು. ಅಲ್ಲಿ ಯಡಿಯೂರಪ್ಪರವರು, ಹಿರಿಯರಾದಂಥ ಯಡಿಯೂರಪ್ಪರವರು ಆಗಿರ್ಬೋದು, ಎಲ್ಲ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಎಲ್ಲರೂ ಸಹ ನಾವು ಸಾಮೂಹಿಕವಾಗಿ ನಮ್ಮ ಪ್ರಯತ್ನ, ಚುನಾವಣೆ ಯಾವ ರೀತಿ ಒಂದು ಆಡಳಿತ ಪಕ್ಷಕ್ಕೆ ಎದುರಿಸಬೇಕು ಆ ನಿಟ್ಟಿನಲ್ಲಿ ನಾವು ಎದುರಿಸೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಬಟ್ ಅಲ್ಲಿ ಸ್ಥಳೀಯವಾದಂಥ ಏನು ಇವರು ಆಡಳಿತ ಒಂದು ಆಂಟಿ ಇನ್ಕ್ಯುಂಬೆಸಿನೂ ಇತ್ತು. ಅಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಅಲ್ಲಿ ಮೇಟಿ ಅವ್ರ ಫ್ಯಾಮಿಲಿ ಬಗ್ಗೆ ಏನು ಭಾರಿ ದೊಡ್ಡ ಅಭಿಪ್ರಾಯನೂ ಇರಲಿಲ್ಲ. ಅಲ್ಲಿ ಉಮೇಶ್ ಮೇಟಿ ಏನ್ ಅಭ್ಯರ್ಥಿ ಇದಾರೆ ಅವರು ಅಲ್ಲಿ ಲೆಕ್ಕಕ್ಕೆ ಇಲ್ಲ. ಅಲ್ಲಿ ಬಂದಂತದ್ದು ಇಡೀ ಸರ್ಕಾರ ವರ್ಸಸ್ ಬಿಜೆಪಿ ಆಯ್ತಲ್ಲಿ, ಬಿಟ್ರೆ ಇನ್ನೇನು ಅಲ್ಲ. ಅಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಸರ್ಕಾರ. ಅಲ್ಲಿ ಸಿದ್ದರಾಮಯ್ಯರವರು ಭಾರಿ ಪರ್ಸನಲ್ ಆಗಿ ತಗೊಂಡ್ರು. ಅವರು 3-4 ಬಾರಿ ಅವರು ಭೇಟಿ ಮಾಡಿ ಮತಯಾಚನೆ ಮತ ಪ್ರಚಾರ ಮಾಡಿದ್ದಾರೆ. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲೇ ಕುತ್ಕೊಂಡು ಸ್ವಲ್ಪ ಒಂದಿಷ್ಟು ಸಮುದಾಯಗಳನ್ನ ಭೇಟಿ ಮಾಡಿ ಒಂದಿಷ್ಟು ಓಲೈಸುವಂಥ ಒಂದು ಪ್ರಯತ್ನ. ಅದಕ್ಕಿಂತ ಹೆಚ್ಚಾಗಿ ಅವರು ಹಣದ ಒಂದು ಒಳೆ ಹರಿಸಿದ್ದಾರೆ. ಅದು ಭಾರತೀಯ ಜನತಾ ಪಕ್ಷದವರು ಹಂಗೆ ಮಾಡಿಲ್ಲ ಅಂತೀರಾ? ಇಲ್ಲ, ಭಾರತೀಯ ಜನತಾ ಪಾರ್ಟಿ ಇದ್ರ ಮೇಲೆ ನಂಬಿಕೆ ಇಲ್ಲ. ನಮ್ಮ ವಿಚಾರಧಾರೆ ಮತ್ತು ನಮ್ಮ ಸಿದ್ಧಾಂತ ಈ ಒಂದು ನಿಟ್ಟಿನಲ್ಲಿ ನಾವು ಸಮುದಾಯ ಅಥವಾ ಜನಸಾಮಾನ್ಯರಿಗೆ ತಲುಪಿಸುವಂತ. ಹಾಗಾದ್ರೆ ಬೇರೆ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಜೈಬೇರಿ ಬಾರಿಸಿದೆಯಲ್ಲ, ಅಲ್ಲಿ ಏನು ಉತ್ತರ ಕೊಡ್ತೀರಾ? ಅಲ್ಲಿ ವಿಚಾರಧಾರೆ ವರ್ಕ್ ಆಗುತ್ತೆ, ಇಲ್ಲ ಆಗಿದೆ. ಅಲ್ಲಿ ಆಗಿದ್ದಕ್ಕೆ ಎಷ್ಟು ದೊಡ್ಡ ಪರಿವರ್ತನೆ ಮತ್ತೆ ಇದು ನೋಡಿ. ಅಲ್ಲಿ ಹಣಕಾಸಿಂದಲ್ಲ, ಅಲ್ಲಿ ಆಗಿರೋಂಥದ್ದು ನಮ್ಮ ವಿಶೇಷವಾಗಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ನಮ್ಮ ಹೋರಾಟ ಕೇವಲ ರಾಜಕೀಯವಾದಂಥ ಹೋರಾಟ ಅಲ್ಲ, ಅದು ನಾಗರಿಕತೆಯ ಒಂದು ಹೋರಾಟ ಆಗಿತ್ತು. ಅಲ್ಲಿನ ಒಂದು ಡೆಮೋಗ್ರಫಿನೇ ಚೇಂಜ್ ಆಗಿತ್ತು. ಇತ್ತೀಚಿನ ಇವರ ಒಂದು ಆಡಳಿತ ನಡೆಸಿದಂಥ ಸಾಕಷ್ಟು ಒಂದು ಪಕ್ಷಗಳು ಅಲ್ಲಿ ನಮ್ಮ ಒಂದು ಅಸ್ಮಿತೆ ಮತ್ತು ಅಸ್ತಿತ್ವನೇ ಒಂದು ಇಡೀ ಭಾರತದ ಒಂದು ವಿವಿಧತೆಯಲ್ಲಿ ಏಕತೆ ಅಂತ ಇತ್ತಲ್ಲ, ಆ ಒಂದು ನಮ್ಮ ಕಲ್ಚರ್ ವಿಶೇಷವಾಗಿ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಮೇಲೆ ದಾಳಿ ಮಾಡಿದಂಥದ್ದು ಇದು ಭಾರಿ ದೊಡ್ಡ ಮಟ್ಟಕ್ಕೆ ಜನಸಾಮಾನ್ಯರಿಗೆ ತಲುಪಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅದನ್ನು ತಿಳಿಸೋದಂಥದ್ರು ಮತ್ತು ಮನವರಿಕೆ ಮಾಡಿಕೊಡೋಂಥದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಅಲ್ಲಿ ಮಮತಾ ಬ್ಯಾನರ್ಜಿರವರ ಏನು 15 ವರ್ಷದ ಸುದೀರ್ಘವಾದಂಥ ಆಡಳಿತದಲ್ಲಿ ಆದಂಥ ಲೋಪದೋಷಗಳು, 8 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸರ್. ಅಲ್ಲಿ 1.5 ಲಕ್ಷ ಒಬ್ಬೊಬ್ಬ ಆಯ್ತು ಅಂದ್ರೆ ಈಗ ಅಲ್ಲಿ ಒಂದು 3 ಬಾರಿ ಮುಖ್ಯಮಂತ್ರಿಯಾಗಿ ತನ್ನ ಅಧಿಪತ್ಯವನ್ನ ಬಂದಿದ್ದಾರೆ. ಆದ್ರೆ ಮೋದಿ ಸಾಫಲ್ಯವನ್ನ ಅಲ್ಲಿ ಕಂಡಿದ್ದಾರೆ ಈ ಬಾರಿ. ಆಮೇಲೆ ಕಳೆದ ಬಾರಿನೂ ಕೂಡ ತಯಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದದ್ದು ಅದನ್ನ ಗಮನಿಸ್ತೀವಿ. ಈ ನಿಟ್ಟಿನಲ್ಲಿ ಅವರ ಆಡಳಿತದ ವೈಫಲ್ಯನ ಜನಸಾಮಾನ್ಯರಿಗೆ ತಿಳಿಸೋ ಅಂತ ಒಂದು ಪ್ರಯತ್ನ ಆಗಿತ್ತು. ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಸಕ್ರಿಯರಾಗಿ ಒಂದು ಹೆಚ್ಚಿನ ಒಂದು ಉತ್ಸಾಹ ಹುಮ್ಮಸ್ಸು ಕೆಲಸ ಮಾಡಿದೆ. ಆಮೇಲೆ ನರೇಂದ್ರ ಮೋದಿರವರು, ಅಮಿತ್ ಶಾ ಅವರ ಒಂದು ಉತ್ತೇಜನ ಮತ್ತು ಪ್ರೋತ್ಸಾಹದಾಯಕವಾದಂಥ ವಿಚಾರಧಾರೆ ಮತ್ತು ನಮ್ಮ NDA ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ಒಂದು ಆಡಳಿತದ ಒಂದು ವೈಖರಿ, ವಿಶೇಷವಾಗಿ ನಮ್ಮ ನರೇಂದ್ರ ಮೋದಿರವರು ವಿಕಸಿತ ಭಾರತದ ಪರಿಕಲ್ಪನೆ. ಆಮೇಲೆ ಅಲ್ಲಿ ಈಗ ನಿಮ್ಗೆ 2028ರ ಸಾರ್ವತ್ರಿಕ ಚುನಾವಣೆಗೆ ಈಗ ನೀವು ಪ್ರಚಾರ ಶುರು ಮಾಡ್ತಾ ಇದ್ದೀರಾ? ಕ್ಯಾಂಪೇನಿಂಗ್ ಶುರು ಆಗ್ತಾ ಇದೆಯಾ ನಿಮ್ಮ ಆಂತರಿಕ ವಲಯಗಳಲ್ಲಿ? ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಚಟುವಟಿಕೆಗಳು ಸಂಘಟನಾತ್ಮಕವಾಗಿ ಅದು ಇದ್ದೇ ಇರುತ್ತೆ. ಕೇಂದ್ರದಿಂದನೂ ಸಹ ಒಂದು ನಮಗೆ ಗೈಡ್ಲೈನ್ಸ್ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಸಹ ಸಕ್ರಿಯರಾಗಿ ಒಂದು ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ. ಈಗ ನೋಡಿ 9ನೇ ತಾರೀಕು ನಮ್ಮ ಹಿರಿಯರಾದಂಥ 50ನೇ ವರ್ಷದ ಒಂದು ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಯಡಿಯೂರಪ್ಪರವರು ಕನಿಷ್ಠ ಒಂದು 5-6 ಲಕ್ಷ ಜನಸಂಖ್ಯೆ ಸೇರಿ ಒಂದು ದೊಡ್ಡ ಒಂದು ಕಾರ್ಯಕರ್ತರು ಅವರಿಗೆ ಅಭಿನಂದನೆ ಸಲ್ಲಿಸೋಂಥ ಒಂದು ಕಾರ್ಯಕ್ರಮ ಇದೆ. ಈ ನಿಟ್ಟಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರನ್ನ ಆಕ್ಟಿವ್ ಆಗಿ ಜಾಗೃತರಾಗಿ ಮತ್ತು ಪಕ್ಷನ ಬಲಪಡಿಸೋ ಅಂತ ಎಲ್ಲ ಚಟುವಟಿಕೆಗಳು ದಿನನಿತ್ಯ ನಡೀತಾನೆ ಇರುತ್ತೆ. ಓಕೆ, ಒಟ್ಟಿನಲ್ಲಿ